ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಆಲ್ಮೋಸ್ಟ್ ನೋಡಿ ನಿಫ್ಟಿ ನಮಗೆ 800 ಪಾಯಿಂಟ್ ನಮಗೆ ಇವತ್ತು ಡೌನ್ ಆಗಿದೆ. ಎಲೆಕ್ಷನ್ ರಿಸಲ್ಟ್ ದಿನ ಬಿಟ್ಟು ಅದಾದ್ಮೇಲೆ ನಮಗೆ ಯಾವತ್ತು ಇಷ್ಟು ದೊಡ್ಡ ನಮಗೆ ಡೌನ್ ಆಗಿರಲಿಲ್ಲ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಡೌನ್ ಆಗುತ್ತೆ ಅಂತ. ನಾನು ಇಲ್ಲಿಂದ ಏನಾದರೂ ರಿವರ್ಸಲ್ ಆಗ್ಬಹುದು ಅಂತ ಅನ್ಕೊಂಡಿದ್ದೆ, ಅಥವಾ ಇಲ್ಲೆಲ್ಲಾದ್ರೂ ಆಗ್ಬಹುದು ಅಂತ. ಬಟ್ ಇಲ್ಲಿವರೆಗೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆನಾ? ಸೊ ಬಟ್ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಹೇಳ್ದಂಗೆ ನಾವು ಕೇಳಬೇಕು. ಬಟ್ ಆದ್ರೂ ಕೂಡ ಒಂದು ಖುಷಿ ವಿಷಯ ಏನು ಅಂತಂದ್ರೆ ನಾನು ಇವತ್ತು ಪ್ರಾಫಿಟ್ ಅಲ್ಲೇನೆ ಎಕ್ಸಿಟ್ ಆದೆ. ಸೊ ಅದೆಲ್ಲಿ ಎಂಟ್ರಿ ತಗೊಂಡೆ ಏನು ಎತ್ತ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೋಡಿ, ನಾನು ಈ ಲೆವೆಲ್ಸ್ ನಾನು ನಿಮಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಆ ವಿಡಿಯೋದಲ್ಲಿ ಹಾಕಿರ್ಲಿಲ್ಲ. ಯಾಕೆಂದ್ರೆ ನನಗೆ ನಾನು ಆಗ್ಲೇ ಹೇಳಿದ್ನಲ್ವಾ, ಇಷ್ಟು ದೊಡ್ಡ ಒಂದು ಡೌನ್ ಫಾಲ್ ಆಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಡೌನ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ಈ ಲೆವೆಲ್ಸ್ ನಾನೇನ್ ಮಾಡಿದ್ದೆ, ಅರೌಂಡ್ ಒಂದು 11:20 ಅನ್ಸುತ್ತೆ, ಈ ಟೈಮ್ ಅಲ್ಲಿ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಓಕೆ, ಯಾರ್ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದಾರೋ ಅವ್ರಿಗೆ ಗೊತ್ತಿರುತ್ತೆ. ಈ ಲೆವೆಲ್ಸ್ ಮತ್ತೆ ಕೆಳಗಡೆ ಇನ್ನೊಂದು ಲೆವೆಲ್ಸ್ ಇದೆ, ಅದನ್ನು ಕೂಡ ಪೋಸ್ಟ್ ಮಾಡಿದ್ದೆ ನಾನು. ಓಕೆ, ಸೊ ಜಸ್ಟ್ ನನ್ನ ಈ ಟೂಲ್ ಅಲ್ಲಿ ಎನೇಬಲ್ ಮಾಡಿದ್ರೆ ಆಯ್ತು ಅಷ್ಟೇ, ಅದು ನಮ್ಗೆ ಆ ಲೆವೆಲ್ಸ್ ಕೊಡುತ್ತೆ. ಸೊ ನೋಡಿ, ಎಕ್ಸಾಕ್ಟ್ ಆಗಿ ಈ ಲೆವೆಲ್ಸ್ ಹತ್ರ ಫಸ್ಟ್ ಏನೋ ಸಪೋರ್ಟ್ ತಗೊಂತು, ಅದಾದ್ಮೇಲೆ ನೋಡಿ ಇಲ್ಲೇನೆ ಒಂದು ಸಪೋರ್ಟ್ ತಗೊಂಡು ನಮಗೆ ಮಾರ್ಕೆಟ್ ಇಲ್ಲಿ ಮೇಲೆ ಟ್ರೇಡ್ ಮಾಡಿದೆ. ಸೊ ಇಲ್ಲೂ ಕೂಡ ನಮ್ಮ ಲೆವೆಲ್ಸ್ ಗಳು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಎಕ್ಸಾಕ್ಟ್ ಆಗಿ ಇಲ್ಲಿಂದನೇ ಒಂದು ರಿವರ್ಸಲ್ ಆಗಿದ್ದು, ಇಲ್ಲೊಂದು ಸಪೋರ್ಟ್ ತಗೊಂತು, ಅದಾದ್ಮೇಲೆ ಒಂದು ದೊಡ್ಡ ಫಾಲ್ ಆಯ್ತು ನಮಗೆ. ನೆಕ್ಸ್ಟ್ ಇಲ್ಲೇ ಒಂದು ಸಪೋರ್ಟ್ ತಗೊಂಡು, ಇಲ್ಲಿ ನೋಡಿ ಇಲ್ಲಿ ಎಷ್ಟೊತ್ತು ರೆಸಿಸ್ಟೆನ್ಸ್ ತಗೊಂಡಿದೆ ಅಂತ. ಬ್ರೇಕ್ಔಟ್ ಮಾಡ್ತು, ಕೆಳಗಡೆ ಬಂತು, ಮತ್ತೆ ಬ್ರೇಕ್ಔಟ್ ಮಾಡಿ ಅಗೇನ್ ಇದೇ ಲೆವೆಲ್ ನ ಒಂದು ಸಪೋರ್ಟ್ ತಗೊಂತು. ಅದಾದ್ಮೇಲೆ ಇಲ್ಲೂ ಕೂಡ ನೋಡಿ ರಿಯಾಕ್ಟ್ ಮಾಡಿದೆ. ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ ನೋಡಿ, ಇಲ್ಲೂ ತಗೊಂಡಿದೆ, ಇಲ್ಲೂ ತಗೊಂಡಿದೆ ಅಲ್ವಾ. ಇಲ್ಲಿ ನಮಗೆ ಮಾರ್ಕೆಟ್ ನ ಕ್ಲೋಸ್ ಮಾಡಿದೆ, ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿದೆ. ಸೊ ನೋಡಿದ್ರಲ್ವಾ ನಮ್ಮ SR ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಸೊ ನಾನು ಯಾವುದೇ ಕತೆ ಹೇಳ್ತಾ ಇಲ್ಲ ನಿಮಗೆ. ಬಂದು ಮಾರ್ಕೆಟ್ ಮುಗಿದ ಮೇಲೆ ನಾನು ಬೆಳಿಗ್ಗೆ ಏನ್ ಹೇಳಿರ್ತೀನಲ್ವಾ, ಅದೇ ಲೆವೆಲ್ಸ್ ಮೇಲೆ ನಮ್ಗೆ ವರ್ಕ್ ಆಗುತ್ತೆ. ಸೊ ಈ ತರ ಒಂದು ಟೂಲ್ ಇದೆ ಅಂತಂದ್ರೆ ಆರಾಮಾಗಿ ಒಂದು 6 ಮಂತ್ ನೀವು ಈ ಟೂಲ್ ಮೇಲೆ ಪ್ರಾಕ್ಟೀಸ್ ಮಾಡಿ, ಜೊತೆಲಿ ವೇವ್ ಅನಾಲಿಸಿಸ್ ಕಲ್ತ್ಕೊಳ್ಳಿ, ಆರಾಮಾಗಿ ನೀವು ಟ್ರೇಡ್ ಮಾಡಬಹುದು. ಓಕೆ, ಸೊ ನಾನು ಆಗಸ್ಟ್ 7th, ಓಕೆ, ಗಣೇಶ ಚತುರ್ಥಿ, ಗಣೇಶ ಹಬ್ಬ ದಿನ ಈ ಟೂಲ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದೇನು ಹೇಗೆ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನಾನು ಇವತ್ತು ಎಲ್ಲಿ ಟ್ರೇಡ್ ತಗೊಂಡೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದಿಷ್ಟು ಮೂಲ ನಾನು ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ ಇವತ್ತು. ಸುಮ್ಮನೆ ಬಂದ್ಬಿಟ್ಟು ನಾನು ಇದಿಷ್ಟು ತಗೊಂಡೆ, ಇಲ್ಲಿಂದ ಇಲ್ಲಿಗೆ ಒಳ್ಳೆ ಪ್ರಾಫಿಟ್ ಮಾಡಿದೆ, ಅಷ್ಟು ಬಂತು ಇಷ್ಟು ಬಂತು ಅಂತ ನಾನು ಸುಮ್ಮನೆ ಕತೆ ಹೊಡೆಯಲ್ಲ. ಬಟ್ ನಾನು ಇದನ್ನ ನಾನು ಇರೋ ವಿಷಯ ಇದ್ದಂಗೆ ಹೇಳ್ತೀನಿ, ಇದನ್ನ ನಾನು ಟ್ರೇಡ್ ಮಾಡಿಲ್ಲ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ ನಿಮಗೆ, 10 o'clock ವರೆಗೂ ನಾವು ಟ್ರೇಡ್ ತಗೋಬಾರ್ದು, ನಮಗೆ ಮಾರ್ಕೆಟ್ ಸ್ಟೇಬಲ್ ಆಗಬೇಕು ಅಂತ. ಸೊ ಅದೇ ರೀತಿ ನಾನು ಯಾವುದೇ ರೀತಿ ಟ್ರೇಡ್ ತಗೊಂಡಿರಲಿಲ್ಲ 10 o'clock ವರೆಗೂ. ಬಟ್ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು. ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಈ ಲೆವೆಲ್ಸ್ ಇದೆಯಲ್ವಾ, ಇಲ್ಲೂ ಕೂಡ ನನಗೆ ಇವತ್ತಿನ ಇದು ಏನು ಇವತ್ತಿನ ಹೈ ಇದು. ಸೊ ಈ ಲೆವೆಲ್ಸ್ ನನಗೆ ಬ್ರೇಕ್ಔಟ್ ಮಾಡಿದ್ರೆ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡುವ ಅಂತ ಪ್ಲಾನ್ ಮಾಡ್ತಾ ಇದೆ. ಯಾಕೆಂದ್ರೆ ನೋಡಿ, ನನಗೆ ಇಲ್ಲಿಗೆ ಬಂದು ನನ್ನ A=C ಕೂಡ ಆಗಿದೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, 1.618 ಲೆವೆಲ್ ನ ದಾಟ್ ಬಂದಿತ್ತು. ಸೊ ಅದಾದ್ಮೇಲೆ ರಿವರ್ಸಲ್ ತಗೊಂತು. ಸೊ ಇಲ್ಲೇನಾದ್ರೂ ಬ್ರೇಕ್ಔಟ್ ಮಾಡಿದ್ರೆ ಈ ತರ ವಿ ಶೇಪ್ ರಿಕವರಿ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಏನಾಯ್ತು ನೋಡಿ, ನಮಗೆ ಇಲ್ಲಿಂದ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು. ಒಂದು ಕ್ಯಾಂಡಲ್ ಕೂಡ ನಮಗೆ ಅಪ್ ಟು ಇಲ್ಲಿವರೆಗೂ ಯಾವುದೇ ರೀತಿ ಪುಲ್ ಬ್ಯಾಕ್ ಕೊಟ್ಟಿಲ್ಲ. ಸೊ ಈ ತರದ ಟ್ರೇಡ್ ಇದೆಯಲ್ವಾ, ಇದನ್ನ ಮಾಡೋದು ತುಂಬಾ ಡೇಂಜರ್. ಯಾಕೆ ಅಂತ ಅಂದ್ರೆ ಇವತ್ತೇನೋ ನಿಮ್ಗೆ ಈ ತರ ಬಂದಿದೆ, ಬಟ್ ಹಿಂಗೆ ಬರುತ್ತೆ ಸಡನ್ ಆಗಿ ಒಂದೇ ಒಂದು ಕ್ಯಾಂಡಲ್ ಗಳು ಈ ತರ ಬಂದ್ಬಿಟ್ಟು ಎಲ್ಲಾನು ಏನು ಕವರ್ ಮಾಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಟ್ರೇಡ್ ಮಾಡಕ್ ಹೋಗಿಲ್ಲ. ನನಗೊಂದು ಮಾರ್ಕೆಟ್ ಸ್ಟೇಬಲ್ ಆಗ್ಬೇಕಿತ್ತು, ಅಂದ್ರೆ ನಾರ್ಮಲ್ ಮೂಡ್ಗೆ ಬರ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ಅದು ನನಗೆ ಎಲ್ಲಿ ಸಿಕ್ತು ಅಂದ್ರೆ, ಇಲ್ಲಿಗೆ ಬಂತಲ್ವಾ, ಇಲ್ಲೊಂದು ಸಪೋರ್ಟ್ ತಗೊಂತಲ್ವಾ, ಮತ್ತೆ ಅಗೇನ್ ಮೇಲೆ ಬಂದು ಇಲ್ಲಿ ಕೆಳಗಡೆ ಬಂತಲ್ವಾ, ನನಗೆ ಇಲ್ಲಿ ಸ್ವಲ್ಪ ಸ್ಟೇಬಲ್ ಆಗಿದೆ. ಇಷ್ಟು ದೊಡ್ಡ ಫಾಲ್ ಆಗಿದೆ ಅಂದ್ರೆ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಬರ್ಬೋದು. ಜೊತೆಲಿ ನನ್ನ SR ಲೆವೆಲ್ ಕನ್ಫರ್ಮೇಶನ್ ಗೆ ಕಾಯ್ತಾ ಇದೆ. ನೋಡಿ, ಇಲ್ಲಿಗೆ ಬಂದು ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ತಲ್ವಾ, ಈ ಕ್ಯಾಂಡಲ್ ಯಾವಾಗ ಜನರೇಟ್ ಆಯ್ತು, ಇದ್ರ ಮೇಲೆ ಕ್ಲೋಸ್ ಕೊಡ್ತು. ನಾನೇನ್ ಮಾಡಿದೆ, ಅವಾಗ ಕಡಿಮೆ ಕ್ವಾಂಟಿಟಿ ತಗೊಂಡಿದ್ದೆ. ನಾನು ರೆಗ್ಯುಲರ್ ಆಗಿ ನಾರ್ಮಲ್ ಟ್ರೇಡ್ ಮಾಡುವಾಗ ಯೂಸ್ ಮಾಡ್ತೀನಲ್ಲ, ಅಷ್ಟು ಕ್ವಾಂಟಿಟಿ ತಗೊಂಡಿರ್ಲಿಲ್ಲ. ಕಡಿಮೆ ಕ್ವಾಂಟಿಟಿ ತಗೊಂಡು ಇಲ್ಲಿಗೆ ಎಂಟ್ರಿ ಆದೆ, ಅಡ್ಡ ಮನೇಲಿ ಎಂಟ್ರಿ ಆಗಿದೆ. ಎಕ್ಸಾಕ್ಟ್ ಇಲ್ಲಿಂದ ನಾನು 60 ಪಾಯಿಂಟ್ ಇಟ್ಟೆ, ಒಂದು ಈ ರೇಂಜಿಗೆ ಬಂತು. ಇಲ್ಲಿಂದ 30 ಪಾಯಿಂಟ್ಸ್ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಇಲ್ಲಿ ನನ್ನ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡೆ. ಓಕೆ, ಸೊ ಇದು ನನ್ನ ಫಸ್ಟ್ ಟ್ರೇಡ್ ಆಯ್ತು. ಅದಾದ್ಮೇಲೆ ನೋಡಿ, ನನಗೆ ಮತ್ತೆ ಹೀಗೆ ಸೀದಾ ಮೇಲೆ ಹೋಯ್ತು. ಮೇಲೆ ಹೋಗಿ ಯಾವಾಗ ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂತು, ನಾನೇನ್ ಮಾಡಿದೆ ಅವಾಗ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಹತ್ರ, ಓಕೆ, ಇಲ್ಲೊಂದು ಎಂಟ್ರಿ ತಗೊಂಡೆ. ಇದು ಈ ಕ್ಯಾಂಡಲ್ ಕನ್ಫರ್ಮ್ ಆಯ್ತು ನನಗೆ, ಕೆಳಗಡೆ ಬರುತ್ತೆ ಅಪ್ ಟು ಈ ಲೆವೆಲ್ ವರ್ಗು ಅಂತ. ಸೊ ನಾನು ಇಲ್ಲೊಂದು ಎಂಟ್ರಿ ತಗೊಂಡೆ, ಸೇಮ್ ಅಡ್ಡ ಮನೆಯಲ್ಲೇ ತಗೊಂಡಿದ್ದು 24,100. ಸೊ ಇಲ್ಲಿ ನಾನು ಎಂಟ್ರಿ ತಗೊಂಡೆ, ನನಗೆ ಇಲ್ಲಿಂದ 60 ಪಾಯಿಂಟ್ ಇಟ್ಟೆ. ಸೊ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟೆ, ಇಲ್ಲೂ ಕೂಡ ನನ್ನ ಟಾರ್ಗೆಟ್ ಹಿಟ್ ಆಯ್ತು. ಸೊ ಇಲ್ಲೂ ಕೂಡ ನಾನು ಕಡಿಮೆ ಕ್ವಾಂಟಿಟಿ ಮಾಡಿದ್ದೆ ಇವತ್ತು. ಓಕೆ, ಇಷ್ಟು ದೊಡ್ಡ ಏನೋ ಒಂದು ಮೂವ್ಮೆಂಟ್ ಆಗಿದೆಯಲ್ವಾ, ಈ ತರ ಒಂದು ಸಿಚುವೇಶನ್ ಅಲ್ಲಿ ನಾವು ಎಷ್ಟು 1000-2000 ಕ್ವಾಂಟಿಟಿ ಹಾಕೊಂಡ್ರೆ ನಮ್ಮಂತ ದಡ್ರು ಯಾರು ಇರಲ್ಲ. ಓಕೆನಾ? ಫಸ್ಟ್ ನಾವು ನಿಮ್ಗೊಂದು ಹೇಳ್ತೀನಿ ಕೇಳಿ, ಮಾರ್ಕೆಟ್ ಅಲ್ಲಿ ನಾವು ಸಂಪಾದನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅನಾವಶ್ಯಕವಾಗಿ ನಾವು ನಮ್ ದುಡ್ಡನ್ನ ಮಾರ್ಕೆಟ್ಗೆ ಕೊಡಬಾರ್ದು. ಸೊ ಇದೊಂದ ನೀವು ತಲೆಯಲ್ಲಿ ಇಟ್ಕೋಬೇಕು. ಓಕೆನಾ? ಸೊ ಅದನ್ನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು. ಸುಮ್ಮನೆ ನಂಗೆ ಈ ತರ ರೆಡ್ ಕ್ಯಾಂಡಲ್ ಬಂತು ಅಂತ ಅಂದ್ಬಿಟ್ಟು ಇಲ್ಲಿ ಎಂಟ್ರಿ ಆಗ್ಬಿಟ್ಟು ನಾನು ಇಲ್ಲಿವರೆಗೂ ಇಟ್ಕೊಬಿಡ್ತೀನಿ ಅಂತ ಅನ್ನೋದು, ಅದು ತುಂಬಾ ತಪ್ಪು. 1-2 ದಿನ ವರ್ಕ್ ಆಗುತ್ತೆ, ಬಟ್ ನೀವು ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಕ್ ಆಗಲ್ಲ. ಸೊ ಇದು 2 ಟ್ರೇಡ್ ನಾನು ತಗೊಂಡೆ. ಒಂದು ನಾರ್ಮಲ್ ಆಗಿ ಒಂದು ಒಳ್ಳೆ ಪ್ರಾಫಿಟ್ ಆಯ್ತು. ಏನಕ್ಕೆ, ನನಗೆ ಪ್ರೀಮಿಯಂಗಳು ತುಂಬಾ ಚೆನ್ನಾಗಿ ಮೂವ್ ಆಯ್ತು. ನಾನು 30 ಪಾಯಿಂಟ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ, 60 ಪಾಯಿಂಟ್ ಟಾರ್ಗೆಟ್ ಇಟ್ಟು. ಬಟ್ ನನಗೆ ಅಲ್ಲಿ 35 ಒಂದರಲ್ಲಿ ಸಿಕ್ತು, ಇನ್ನೊಂದರಲ್ಲಿ 37 ಪಾಯಿಂಟ್ ಸಿಕ್ತು. ಓಕೆ, ಪರ್ ಶೇರ್ ನನಗೆ ಒಂದು ಒಳ್ಳೆ ಪ್ರಾಫಿಟ್ ಆಯ್ತು ನನಗೆ. ಸೊ ಇದು ನಿಫ್ಟಿಯಲ್ಲಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಯಾವ ತರ ಒಂದು ಪರ್ಫಾರ್ಮೆನ್ಸ್ ಮಾಡ್ತು ಅಂತ ನೋಡುವ. ಆಕ್ಚುಲಿ ನಾನು ಈ ಟೈಮ್ ಅಲ್ಲಿ, ಓಕೆ, ಒಂದು 11-12:30 ಈ ರೇಂಜ್ ಅಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಅಬ್ಸರ್ವ್ ಮಾಡ್ತಿದ್ದೆ. ಯಾಕೆಂದ್ರೆ ನನಗೆ ಇಲ್ಲೆಲ್ಲೂ ಟ್ರೇಡ್ ಸಿಕ್ಕಿರ್ಲಿಲ್ಲಲ್ವಾ, ಅಲ್ಲೊಂದು ಒಳ್ಳೆ ಆಪರ್ಚುನಿಟಿ ಇತ್ತು. ಬಟ್ ಏನಾಯ್ತು, ನನಗೆ ಇಲ್ಲಿ ಸ್ವಲ್ಪ ಸ್ಟೇಬಲ್ ಆಯ್ತಲ್ವಾ. ಸೊ ನಾನು ಅದಕ್ಕೆ ಬ್ಯಾಂಕ್ ನಿಫ್ಟಿ ಕಡೆ ಹೋಗಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಅಂತ. ಸೊ ಅದನ್ನ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಏನು ಅಂತ. ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಹೋಗುವ. ಓಕೆ, ಇವಾಗ ನೋಡಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ನೋಡಿ ನಮ್ಮ SR ಲೆವೆಲ್
ಸೂಪರ್ ಆಗಿ ವರ್ಕ್ ಆಗಿದೆ. ಇಲ್ಲೊಂದು ರೆಸಿಸ್ಟೆನ್ಸ್, ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್, ಅದಾದ್ಮೇಲೆ ಇಲ್ಲೂ ಕೂಡ ನೋಡಿ ಸ್ವಲ್ಪ ಹೋಲ್ಡ್ ಮಾಡಿದೆ, ರಿಯಾಕ್ಟ್ ಮಾಡಿದೆ. ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್, ಇಲ್ಲಿ ಸಪೋರ್ಟ್ ನಮಗೆ, ಇಲ್ಲಿ ಕೂಡ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅದಾದ್ಮೇಲೆ ಇಲ್ಲೂ ಕೂಡ ಸ್ವಲ್ಪ ಕೆಳಗಡೆ ರೆಸಿಸ್ಟೆನ್ಸ್ ತಗೊಂಡಿದೆ. ಮಾರ್ಕೆಟ್ ಎಲ್ಲಿ ಕ್ಲೋಸ್ ಮಾಡಿದೆ ಎಕ್ಸಾಕ್ಟ್ ಆಗಿ ನಮಗೆ ಈ ಲೆವೆಲ್ಸ್ ಹತ್ತನೆ ನಮಗೆ ಕ್ಲೋಸ್ ಮಾಡಿದೆ. ಸೊ ಇಲ್ಲೂ ಕೂಡ ನಮ್ಮ SR ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಸೊ ಯಾರ್ಯಾರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಸೊ ನಾನು ಏನು ನಮ್ಮ ಇದಕ್ಕೆ ಹೇಳ್ತಾ ಇಲ್ಲ, ಬಟ್ ಸುಮ್ನೆ ಎಲ್ಲೆಲ್ಲೋ ಹೋಗಿ ಏನೇನೋ ಕಲ್ತ್ಕೊಂಡು ಮೂವಿಂಗ್ ಆವರೇಜ್, ಇಚ್ಚಿಮಗು, ಅದು ಇದು ಏನೇನೋ ಕಲ್ತ್ಕೊಂತೀರಾ. ಸೊ ಸುಮ್ನೆ ನಿಮ್ ದುಡ್ಡನ್ನ ಹಾಳು ಮಾಡ್ಕೋಬೇಡಿ. ಓಕೆ, ಆತರ ಮಾಡಿ ನೀವು ವೇಸ್ಟ್ ಮಾಡೋ ಬದಲು ಸುಮ್ನೆ ಇದ್ಬಿಡಿ, ನೀವು ಟ್ರೇಡಿಂಗ್ ಕಡೆ ಬರಬೇಡಿ. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಒಂದು ಹೇಳ್ತೀನಿ, ನಮಗೆ ಟ್ರೇಡಿಂಗ್ ಅಲ್ಲಿ ವರ್ಕ್ ಆಗೋದು ವೇವ್ ಅನಾಲಿಸಿಸ್ ಮತ್ತೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಅಷ್ಟೇ. ಇದು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡೋ ಒಂದು ಸ್ಕಿಲ್ಸ್ ಇದೆಯಾ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ವೇವ್ ಅನಾಲಿಸಿಸ್ ನಾನು ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಪಾರ್ಟ್ 1 ಬಂದಿದೆ, ಪಾರ್ಟ್ 2 ನಾನು ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಯಾಕೆ ಲೇಟ್ ಆಗ್ತಿದೆ ಅಂತ ಅಂದ್ರೆ, ಸೊ ನೋಡಿ ನಾನೀಗ ವಿಡಿಯೋ ರೆಕಾರ್ಡ್ ಮಾಡಿರ್ತೀನಿ. ಸೊ ನಾನು ಅದನ್ನ ವಾಚ್ ಮಾಡ್ತೀನಿ. ನನಗೆ ಅದರಲ್ಲಿ ಯಾವ್ದಾದ್ರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಾನು ಹೇಳೋ ಒಂದು ಏನು ವರ್ಡ್ ಆಗ್ಲಿ, ಒಂದು ಮೆಥಡ್ ಆಗ್ಲಿ, ಏನಾದ್ರೂ ಒಂದು ತಪ್ಪಾಯ್ತು ಅಂತ ಅಂದ್ರೆ, ಸೊ ಅದನ್ನ ನಾನು ಕಟ್ ಮಾಡಿ ಮತ್ತೆ ರೆಕಾರ್ಡ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಅದು ನಿಮ್ಗೆ ಅರ್ಥ ಆಗ್ಬೇಕು. ಓಕೆ, ಸೊ ನಿಮ್ಗೆ ಸುಮ್ನೆ ಬಂದು ನಾನು ನನ್ಗೆ ಹೆಂಗ್ ಅನ್ಸುತ್ತೋ ಹಂಗೆ ಹೇಳಿದ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗ್ತಿದೆ. ಸೊ ನೆಕ್ಸ್ಟ್ ಈ ಪಾರ್ಟ್ 2 ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಬಂದು ನಾನು ಆನ್ ಟೈಮ್ ರಿಲೀಸ್ ಮಾಡ್ತೀನಿ. ಸೊ ಮೊದಲೇ ರೆಡಿ ಇಟ್ಕೊಂತೀನಿ ವಿಡಿಯೋನ. ಓಕೆ, ಎವ್ರಿ ವೀಕ್ ಒಂದು ವಿಡಿಯೋ ಬಿಡೋಕೆ ನಾನು ಟ್ರೈ ಮಾಡ್ತೀನಿ ವೇವ್ ಅನಾಲಿಸಿಸ್ ಬಗ್ಗೆ. ಜೊತೆಲಿ ಆಪ್ಷನ್ ಬಗ್ಗೆನೂ ಹೇಳ್ತೀನಿ, ಅದನ್ನು ಕೂಡ ನನಗೆ ಕೇಳಿದ್ದಾರೆ. ಸೊ ನಾನು ಯಾವ ತರ ಒಂದು ಆಪ್ಷನ್ ಚಾರ್ಟ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಮಾಡಬಹುದಿತ್ತು ಅನ್ನಲ್ವಾ, ಈ ಒಂದು ಮೂಮೆಂಟ್ ಅಲ್ಲಿ ನಾವಿಲ್ಲಿ ಎಂಟ್ರಿ ತಗೋಬಹುದಿತ್ತು. ಓಕೆ, ನಾನು ಇದನ್ನ ಆಕ್ಚುಲಿ ಅಬ್ಸರ್ವ್ ಮಾಡ್ತಿದ್ದೆ. ಸೊ ನಾನು ಇಲ್ಲಿ ತಗೊಳ್ಳುವ ಅಂತ ಕೂಡ ಅನ್ಕೊಂಡೆ ಈ ರಿಜೆಕ್ಷನ್ ಕ್ಯಾಂಡಲ್ ಆದ್ಮೇಲೆ, ಬಟ್ ನನಗೆ ಇಲ್ಲಿ ನಿಫ್ಟಿಯಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಂತ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಂಟ್ರಿ ತಗೊಂಡಿಲ್ಲ. ಸೊ ಇಲ್ಲಿ ಎಂಟ್ರಿ ತಗೊಂಡಿದ್ರೆ ನೋಡಿ, ನಮಗೆ ಎಕ್ಸಾಕ್ಟ್ ಆಗಿ ಇಲ್ಲಿ ಎಂಟ್ರಿ ತಗೊಂಡಿದ್ರೆ ಇಲ್ಲಿಂದ 100 ಪಾಯಿಂಟ್ ಅಂದ್ರೆ ನಮಗೆ ಈ ರೇಂಜ್ ಗೆ ಟಾರ್ಗೆಟ್ ಹಿಟ್ ಆಗ್ತಾ ಇತ್ತು. ಇಲ್ಲಿ 50 ಪಾಯಿಂಟ್ ಅಂದ್ರೆ ಒಂದು ಒಳ್ಳೆ ಪ್ರಾಫಿಟ್ ಬುಕ್ ಮಾಡಬಹುದಿತ್ತು. ಓಕೆ, ಸೊ ನೋಡಿ ಎಕ್ಸಾಕ್ಟ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲೂ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ನೀವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು. ಸೊ ಈ ಲೆವೆಲ್ಸ್ ಇಲ್ಲಿ ನೋಡಿ, ನಾನೇನು ಇಲ್ಲಿ ನಂಬರ್ ಕೊಟ್ಟಿದ್ದೀನಲ್ವಾ 50,254, ಎಕ್ಸಾಕ್ಟ್ ಆಗಿ ಈ ಲೆವೆಲ್ಸ್ ಗೆ ನೀವು ನಿಮ್ಮ ಲೈನ್ ನ ಡ್ರಾ ಮಾಡ್ಕೊಳ್ಳಿ, ಲೈನ್ ಹಾಕೊಳ್ಳಿ ನೀವು ಸಾಕು. ಸೊ 7th ಆಗಸ್ಟ್ ಗೆ ಟೂಲ್ ಕೂಡ ಶೇರ್ ಮಾಡ್ತೀನಿ. ಸೊ ಅದು ಯಾವ ತರ ಏನು ಎತ್ತ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹಾಗೆ ನಾನು ಒಂದು ವಿಷಯ ಹೇಳಬೇಕು, ಏನು ಅಂತ ಅಂದ್ರೆ ಇವತ್ತು ಆಪ್ಷನ್ ಸೆಲ್ಲರ್ಸ್ ಗಳಿದಾರಲ್ವಾ, ಯಾರ್ಯಾರು ಪುಟ್ ಆಪ್ಷನ್ ಸೆಲ್ ಮಾಡಿರ್ತಾರೋ ಅವರೆಲ್ಲ ಇವತ್ತು ಸರಿಯಾಗಿ ಹೊಡ್ಸ್ಕೊಂಡಿರ್ತಾರೆ, ದೊಡ್ಡ ಲಾಸ್ ನೋಡಿರ್ತಾರೆ. ಅದಕ್ಕೆ ನಾನು ಹೇಳೋದು ಆಪ್ಷನ್ ಬೈಯರ್ಸ್ ಗೆ ಲಾಸ್ ಲಿಮಿಟ್, ಓಕೆ, ಹಾಗೆ ಪ್ರಾಫಿಟ್ ಅನ್ಲಿಮಿಟೆಡ್. ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಆಪ್ಷನ್ ಬೈಯರ್ಸ್ ಗೆ ಟೆಕ್ನಿಕಲ್ ನಾಲೆಜ್ ಇಲ್ಲ ಅಂತಂದ್ರೆ ನೀವು ಸಕ್ಸಸ್ ಆಗಕ್ ಆಗಲ್ಲ. ಸೊ ನಿಮಗೆ ಗೊತ್ತಿರಬೇಕು ಯಾವ ತರ ಟ್ರೇಡ್ ಮಾಡಬಹುದು ಏನು ಅಂತ. ಬಟ್ ಆಪ್ಷನ್ ಸೆಲ್ಲರ್ಸ್ ಗೆ ನಿಮ್ಗೆ ಏನು ನಾಲೆಜ್ ಬೇಕು ಅಂತಿಲ್ಲ, ದೂರದ ಔಟ್ ಆಫ್ ದ ಮನಿ ಸೆಲ್ ಮಾಡಿ ಕುತ್ಕೊಂಡ್ಬಿಟ್ರೆ ಆಯ್ತು, ನೀವು ದುಡ್ಡು ಮಾಡಬಹುದು. ಬಟ್ ಆದ್ರೆ ಈ ತರ ಸಿಚುವೇಶನ್ ಆದಾಗ ನೀವು 1 ಮಂತ್ ಅಲ್ಲಿ ಏನು ಸಣ್ಣ ಪ್ರಾಫಿಟ್ ಮಾಡಿರ್ತಿರಲ್ವಾ, ಅದಷ್ಟು ಕಿತ್ಕೊಂಡು ಹೋಗ್ಬಿಡುತ್ತೆ ನಿಮ್ಗೆ ಒಂದೇ ದಿನದಲ್ಲಿ. ಸೊ ಇದು ಯಾವಾಗ್ಲೂ ಆಪ್ಷನ್ ಸೆಲ್ಲರ್ ನೆಗೆಟಿವ್ ಇದು. ಸೊ ಇದ್ರ ಬಗ್ಗೆ ಯಾರು ಮಾತಾಡಲ್ಲ, ಬರೀ ಆಪ್ಷನ್ ಬೈಯರ್ಸ್ ಲಾಸ್ 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 ಅಷ್ಟೇ ಹೇಳ್ತಾರೆ. ಸೊ ಈ ನೆಗೆಟಿವ್ ಬಗ್ಗೆ ಯಾರು ಮಾತಾಡಲ್ಲ. ಆ ಫೈಟಿಂಗು ಈ ಫೈಟಿಂಗು, ಆ ಹೆಡ್ಜಿಂಗ್ ಈ ಹೆಡ್ಜಿಂಗ್ ಅಂತಾರೆ. ಸೊ ಅದೆಲ್ಲ ನಿಮ್ಗೆ ಸ್ವಲ್ಪ ದಿನ ಮಾತ್ರ ವರ್ಕ್ ಆಗೋದು. ಈಗ ಏನಾದ್ರೂ ನಮ್ಗೆ ಸೆಬಿ ಹೊಸ ರೂಲ್ಗಳು ತಂತು ಅಂದ್ರೆ ನಿಮ್ಗೆ ಈ ಹೆಡ್ಜಿಂಗ್ ಗಿಡ್ಜಿಂಗ್ ಫೈರ್ ಫೈಟಿಂಗ್ ಅವೆಲ್ಲ ಏನು ವರ್ಕ್ ಆಗಲ್ಲ. ಸೊ ಅದನ್ನ ವರ್ಕ್ ಕೂಡ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಟೆಕ್ನಿಕಲ್ ಬಗ್ಗೆ ಫೋಕಸ್ ಮಾಡಿ, ಚಾರ್ಟ್ ರೀಡಿಂಗ್ ಸ್ಕಿಲ್ ಬಗ್ಗೆ ಫೋಕಸ್ ಮಾಡಿ, ಅದು ಯಾವ್ದಾದ್ರು ಆಗಿರ್ಲಿ. ಸೊ ಇಷ್ಟು ಹೇಳ್ತೀನಿ ನಾನು ಪ್ರತಿಯೊಬ್ಬರಿಗೂ. ಓಕೆನಾ, ಸೊ ಇದೆಲ್ಲ ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ವಿಡಿಯೋ ನಾನು ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.